ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಕರ್ನಾಟಕದಲ್ಲಿ ದೊಡ್ಡ ಉಗ್ರ ಸಿಕ್ಬಿದ್ದಿದ್ದಾನೆ. 20 ವರ್ಷದ ಉಗ್ರನನ್ನ ಹಿಡಿದು ಹಾಕಲಾಗಿದೆ. ರಾಮ ಮಂದಿರ ಸ್ಫೋಟಿಸೋಕೆ ಪ್ಲಾನ್ ಮಾಡಿದ್ದಂತೆ ಆಯ್ತಾ. ಇನ್ನೊಂದು ಕಡೆ ಇರಾನ್ನ ಖಾಮೆನಿ ಅಂತಿಮ ಸಂಸ್ಕಾರಕ್ಕೆ ನೀವು ಬನ್ನಿ ಪ್ರಧಾನಿಗಳೇ ಅಂತ ಮೋದಿ ಅವರಿಗೆ ಇರಾನ್ ಆಹ್ವಾನ ಕೊಟ್ಟಿದೆ. ಅತ್ತ ಪಾಕ್ನ ಮುನೀರನನ್ನ ಹತ್ಯೆ ಮಾಡೋಕೆ ಮೊಸಾದ್ ಪ್ರಯತ್ನ ಮಾಡಿತ್ತು ಅನ್ನೋ ಸ್ಫೋಟಕ ಸುದ್ದಿ ಬರ್ತಾ ಇದೆ. ಇತ್ತ ತ್ರಿವಳಿ ಕೊಲೆ ರಾಜ್ಯವನ್ನ ಬೆಚ್ಚಿ ಬೀಳಿಸಿದೆ. ಎಲ್ಲ ಘಟನೆಗಳ ಬಗ್ಗೆ ಫುಲ್ ನ್ಯೂಸ್ ನಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಹರಿಹರದ ಘಟನೆ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀವಿ. ಸ್ನೇಹಿತರೆ, ಕರ್ನಾಟಕದಲ್ಲಿ ಶಂಕಿತ ಉಗ್ರಗಾಮಿಯೊಬ್ಬನನ್ನ ಅರೆಸ್ಟ್ ಮಾಡಲಾಗಿದೆ. ಪಾಕ್ ಉಗ್ರಗಾಮಿಗಳೊಂದಿಗೆ ನಂಟು ಹೊಂದಿದ್ದ ಉಗ್ರ ದಾವಣಗೆರೆಯ ಹರಿಹರದಲ್ಲಿ ಅರೆಸ್ಟ್ ಆಗಿದ್ದಾನೆ. ಈತನನ್ನ ಉತ್ತರ ಪ್ರದೇಶ ಮೂಲದ 20 ವರ್ಷದ ಸೊಹೇಲ್ ಅಂತ ಗುರುತಿಸಲಾಗಿದೆ. ಕಾರ್ಖಾನೆಯೊಂದರಲ್ಲಿ ಪೇಂಟರ್ ಆಗಿದ್ದ ಈತ ಅಯೋಧ್ಯೆ ರಾಮ ಮಂದಿರ ಸ್ಫೋಟಿಸ್ತೀನಿ ಅಂತ ಸ್ಕೆಚ್ ಹಾಕೊಂಡು ಕೂತ್ಕೊಂಡಿದ್ದ. ವಿಚಾರಣೆ ವೇಳೆ ಈತನೇ ಈ ಸ್ಕೆಚ್ ಸಂಚನ್ನ ಬಾಯಿಬಿಟ್ಟಿದ್ದಾನೆ. ಕೇಂದ್ರ ಗುಪ್ತಚರ ಇಲಾಖೆ ಮತ್ತು ರಾಷ್ಟ್ರೀಯ ತನಿಖಾ ದಳದ ಸೂಚನೆ ಮೇರೆಗೆ ದಾವಣಗೆರೆ ಗ್ರಾಮಾಂತರ ಡಿವೈಎಸ್ಪಿ ಬಸವರಾಜ್ ನೇತೃತ್ವದ ತಂಡ ಈತನನ್ನ ಬಂಧಿಸಿದೆ. ಇನ್ಸ್ಟಾಗ್ರಾಂ ಮೂಲಕ ಪಾಕ್ ಉಗ್ರಗಾಮಿಗಳೊಂದಿಗೆ ಸುಹೇಲ್ ನಿರಂತರ ಸಂಪರ್ಕದಲ್ಲಿದ್ದ ಅಂತ ಹೇಳಿ ತನಿಖೆಯಲ್ಲಿ ಮಾಹಿತಿ ಬಂದಿದೆ. ಈತನ ಮೊಬೈಲ್ ಚೆಕ್ ಮಾಡಿದಾಗ ರಾಣಾಭಾಯ್ ಹೆಸರಲ್ಲಿ ಪಾಕಿಸ್ತಾನದ ನಂಬರ್ ಸೇವ್ ಆಗಿತ್ತು. ಮೆಮೋನ್ ಅಂಡ್ ಜುಟ್ಟು 333 ಹಾಗೂ ರಾಣಾಭಾಯ್ 333 ಅನ್ನೋ ದೇಶದ್ರೋಹಿ ಗ್ರೂಪ್ಗಳಲ್ಲೂ ಈತ ಆಕ್ಟಿವ್ ಆಗಿದ್ದ. ಮಾರಕಾಸ್ತ್ರ ಹಿಡಿದು ಪೋಸ್ಟ್ ಕೊಟ್ಟಿರೋ ಹಲವು ಫೋಟೋಗಳು ಕೂಡ ಈತನ ಮೊಬೈಲ್ ನಲ್ಲಿ ಸಿಕ್ಕಿವೆ. ದೊಡ್ಡ ಮಟ್ಟದ ವಿಧ್ವಂಸಕ ಕೃತ್ಯಕ್ಕೆ ಈತನನ್ನ ಬಳಸ್ಕೊಳ್ಳೋಕೆ ಪ್ಲಾನ್ ಆಗೋಗಿತ್ತು. ಈತ ಸೇರ್ಕೊಂಡ್ಬಿಟ್ಟಿದ್ದ. ಈತ ಮತ್ತು ಈತನ ಟೀಮೇ ರೆಡಿ ಆಗಿತ್ತು ಅನ್ನೋದು ಪ್ರಾಥಮಿಕ ತನಿಖೆನಲ್ಲಿ ಗೊತ್ತಾಗಿದೆ. ಹೆಚ್ಚಿನ ತನಿಖೆಗಾಗಿ ಈತನನ್ನ ತುಮಕೂರು ಪೊಲೀಸರಿಗೆ ಹಸ್ತಾಂತರ ಮಾಡಲಾಗಿದೆ. ಇನ್ನು ಇರಾನ್ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮೆನೈರ ಅಂತಿಮ ಸಂಸ್ಕಾರಕ್ಕೆ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಪಿಎಂ ನರೇಂದ್ರ ಮೋದಿ ಅವರಿಗೆ ಆಹ್ವಾನ ಕೊಟ್ಟಿದ್ದಾರೆ. ಜುಲೈ 9ನೇ ತಾರೀಕು ಖಾಮೆನೈರ ಹುಟ್ಟೂರಾದ ಮಷದ್ ನಲ್ಲಿ ಅಂತಿಮ ಸಂಸ್ಕಾರ ಮಾಡ್ತಾರೆ. ಅದಕ್ಕೂ ಮುನ್ನ ಸಾರ್ವಜನಿಕರಿಗೆ ಅಂತಿಮ ನಮನ ಸಲ್ಲಿಸೋಕು ಅವಕಾಶ ಕೊಡಲಾಗುತ್ತೆ. ಕಳೆದ ಫೆಬ್ರವರಿ 28ನೇ ತಾರೀಕು ಅಮೆರಿಕ ಇಸ್ರೇಲ್ ದಾಳಿಯಲ್ಲಿ ಖಾಮೆನೈ ಹತ್ಯೆಗೀಡಾಗಿದ್ರು. ಯುದ್ಧದ ವಾತಾವರಣ ಇದ್ದಿದ್ರಿಂದ ಈ ಅಂತ್ಯಕ್ರಿಯೆ ಇಲ್ಲಿವರೆಗೂ ಕೂಡ ಮಾಡಕ್ ಆಗಿರ್ಲಿಲ್ಲ. ಅವರ ದೇಹವನ್ನ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಟು ಇಲ್ಲಿ ತನಕ ಕಾದಿದ್ದಾರೆ. ಜುಲೈ 9ಕ್ಕೆ ಫೈನಲಿ ಫಿಕ್ಸ್ ಮಾಡಲಾಗಿದೆ. ಖಾಮೆನೈರ ನಿಧನದ ಬಳಿಕ ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಭಾರತದಲ್ಲಿರೋ ಇರಾನ್ ರಾಯಭಾರ ಕಚೇರಿಗೆ ಹೋಗಿ ಸಂತಾಪ ಸೂಚಿಸಿ ಪುಸ್ತಕದಲ್ಲಿ ಬರೆದು ಬಂದಿದ್ರು. ಈಗ ಖಾಮೆನೈರ ಅಂತ್ಯಕ್ರಿಯೆಗೆ ಖುದ್ದು ಪಿಎಂ ಮೋದಿ ಅವರಿಗೇನೆ ಬನ್ನಿ ಅಂತ ಹೇಳಿ ಆಹ್ವಾನ ಬಂದಿದೆ. ಆದ್ರೆ ಇದರಲ್ಲಿ ಭಾರತದ ಪರವಾಗಿ ಪಿಎಂ ನಿಜಕ್ಕೂ ಹೋಗ್ತಾರಾ ಅಥವಾ ಯಾರನ್ನ ಕಳಿಸಲಾಗುತ್ತೆ ಅನ್ನೋದು ಇನ್ನೂ ಕೂಡ ಕ್ಲಿಯರ್ ಇಲ್ಲ. 2024ರಲ್ಲಿ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ಹೆಲಿಕಾಪ್ಟರ್ ಅಪಘಾತದಲ್ಲಿ ಮೃತಪಟ್ಟಾಗ ಭಾರತ ರಾಷ್ಟ್ರೀಯ ಶೋಕಾಚರಣೆ ಘೋಷಿಸಿತ್ತು. ಧ್ವಜಗಳನ್ನ ಅರ್ಧಕ್ಕಿಳಿಸಿ ಹಾರಿಸಿತ್ತು. ಅಲ್ಲದೆ ಇರಾನ್ ಅಧ್ಯಕ್ಷರ ಅಂತ್ಯಕ್ರಿಯೆಗೆ ಉಪರಾಷ್ಟ್ರಪತಿಯಾಗಿದ್ದ ಜಗದೀಪ್ ಧನ್ಕರ್ ಅವರು ಹೋಗಿದ್ರು. ಇನ್ನು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಹತ್ಯೆಗೆ ಇಸ್ರೇಲ್ನ ಮೊಸಾದ್ ಸ್ಕೆಚ್ ಹಾಕಿತ್ತು ಅನ್ನೋ ಸ್ಫೋಟಕ ಆರೋಪವನ್ನ ಮಾಡಲಾಗಿದೆ. ಆರೋಪ ಮಾಡಿರೋದು ಯಾರು? ಬ್ರೆಜಿಲ್ನ ಖ್ಯಾತ ಪತ್ರಕರ್ತ ಮತ್ತು ರಾಜಕೀಯ ತಜ್ಞ ಪೆಪೆ ಎಸ್ಕೋಬಾರ್ ಈ ರೀತಿ ಕ್ಲೇಮ್ ಮಾಡಿರೋದು. ಇವರು ಮಿಡಲ್ ಈಸ್ಟಲ್ಲಿ ಸಾಕಷ್ಟು ಗ್ರೌಂಡ್ ರಿಪೋರ್ಟ್ ಎಲ್ಲ ಮಾಡಿದ್ದಾರೆ. ಪಾಕಿಸ್ತಾನದಲ್ಲೂ ಕೆಲ ಕಾಲ ರಿಪೋರ್ಟಿಂಗ್ ಮಾಡಿದ್ರು. ಅಫ್ಘಾನ್ ನಾಯಕ ಅಹಮದ್ ಶಾ ಮಸೂದ್ ಹತ್ಯೆಯಾಗೋಕ್ಕೂ ಕೆಲವೇ ದಿನಗಳ ಮುಂಚೆ ಅವರನ್ನ ಕೂಡ ಇಂಟರ್ವ್ಯೂ ಮಾಡಿದ್ರು. ಇವ್ರಿಗೆ ಹೇಳಿರೋದೇನು ಅಂದರೆ ಸ್ವಿಟ್ಜರ್ಲೆಂಡಲ್ಲಿ ಶಾಂತಿ ಮಾತುಕತೆ ನಡೆಯೋ ಟೈಮ್ನಲ್ಲಿ ಇಸ್ರೇಲ್ ಹತ್ಯೆಗೆ ಸಂಚು ರೂಪಿಸಿತ್ತು. ಅದು ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಗೊತ್ತಾಗ್ಬಿಡ್ತು. ಒಮಾನ್ ಮೂಲಕ ಅವರು ಇಸ್ರೇಲ್ಗೆ ವಾರ್ನಿಂಗ್ ಕೊಟ್ಟರು. ನೋಡಿ, ನಮ್ಮ ಟೀಮನ್ನು ಮುಟ್ಟಿದ್ರೆ ನಿಮ್ಮನ್ನು ಭೂಪಟದಿಂದಲೇ ಅಳಿಸಿ ಹಾಕ್ತೀವಿ ಅಂಥೇಳಿ ಪಾಕ್ ಇಸ್ರೇಲ್ಗೆ ಬೆದರಿಕೆ ಹೊಡ್ತಂತೆ. ಅದಕ್ಕೆ ಇಸ್ರೇಲ್ನವರು ಸುಮ್ಮನಾದ್ರಂತೆ. ಈ ಥರ ಕ್ಲೇಮ್ ಮಾಡಿದ್ದಾರೆ ಈ ಮನುಷ್ಯ. ಇದನ್ನು ಪಾಕಿಸ್ತಾನದ ಪತ್ರಕರ್ತರೇ ಇದೆಲ್ಲ ಸುಳ್ಳು, ಆಧಾರರಹಿತ ಅಂತ ಹೇಳ್ತಾ ಇದ್ದಾರೆ. ಆದರೂ ಕೂಡ ಸ್ವಲ್ಪ ಹಿಸ್ಟ್ರಿ ಇರೋ ಪತ್ರಕರ್ತ ಅಲ್ವಾ, ಸ್ವಲ್ಪ ಮೇಜರ್ ರಿಪೋರ್ಟಿಂಗ್ ಎಲ್ಲ ಮಾಡಿರೋ ಪತ್ರಕರ್ತ ಅಲ್ವಾ ಅಂತ ಸ್ವಲ್ಪ ಮನ್ನಣೆ ಸಿಕ್ತು ಇದಕ್ಕೆ. ಆದರೆ ಪಾಕಿಸ್ತಾನದವರು ಇದನ್ನು ಅಲ್ಲಗಳಿತಾ ಇದ್ದಾರೆ. ಪಾಕಿಸ್ತಾನ ಸರ್ಕಾರವಾಗಲಿ ಅಥವಾ ಇಸ್ರೇಲ್ ಆಗಲಿ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ ಇದಕ್ಕೆ. ಇನ್ನು ವಿದೇಶಿ ಫಂಡ್ಸ್ ಪಡೆಯುವ NGOಗಳಿಗೆ ಕೇಂದ್ರ ಸರ್ಕಾರ ಹೊಸ FCRA ರೂಲ್ಸ್ ತಂದು ಬಿಸಿ ಮುಟ್ಟಿಸಿದೆ. ಹೊಸ ರೂಲ್ಸ್ ಪ್ರಕಾರ ಭಾರತೀಯರನ್ನ ಬಿಟ್ಟು ಬೇರೆ ವಿದೇಶಿಗರು NGOಗಳ ಮುಖ್ಯ ಹುದ್ದೆಯಲ್ಲಿ ಕೂರೋಕ್ಕಾಗಲ್ಲ. ತಾವು ಯಾವ ರಾಜ್ಯದಲ್ಲಿ ಯಾವ ಕ್ಯಾಟಗರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತ NGOಗಳು ಕ್ಲಿಯರ್ ಆಗಿ ಹೇಳಲೇಬೇಕು. ಧಾರ್ಮಿಕ ಕೆಲಸ ಮಾಡಬಹುದು, ಆದರೆ ಫಂಡ್ಸ್ ಬಳಸಿ ಮತಾಂತರ ಮಾಡೋ ಹಾಗಿಲ್ಲ ಅಂತ ಹೇಳಲಾಗಿದೆ. ಹಳೆ NGOಗಳಿಗೆ ಡೀಟೇಲ್ಸ್ ಅಪ್ಡೇಟ್ ಮಾಡೋಕೆ 1 ವರ್ಷ ಟೈಮ್ ಕೊಡಲಾಗಿದೆ. ಹೊಸ ರಾಜ್ಯವನ್ನ ಕಾರ್ಯಾಚರಣೆ ವ್ಯಾಪ್ತಿಗೆ ಸೇರಿಸಿಕೊಂಡ್ರೆ ಎಕ್ಸ್ಟ್ರಾ ಫೀಸ್ ಕಟ್ಟಬೇಕು ಅಂತಲೂ ಹೇಳಲಾಗಿದೆ. ಹಾಗೆ ಲೈಸೆನ್ಸ್ ಇಟ್ಕೊಂಡು ಕೂರೋ ಹಾಗಿಲ್ಲ ಸುಮ್ಮನೆ.
ಕಳೆದ 2 ವರ್ಷಗಳಲ್ಲಿ ಕನಿಷ್ಠ 10 ಲಕ್ಷ ರೂಪಾಯಿ ಖರ್ಚು ಮಾಡಿರಲೇಬೇಕು. ಮುಖ್ಯವಾಗಿ NGOಗಳ ಸೋಷಿಯಲ್ ಮೀಡಿಯಾ ಡೀಟೇಲ್ಸ್ ಹಾಗೂ ದುಡ್ಡು ಕೊಟ್ಟ ಅಸಲಿ ಡೋನರ್ ಯಾರು ಅನ್ನೋದನ್ನ ಬಾಯಿ ಬಿಡಬೇಕು. ಹಾಗೆ ತಾವು ಏನೇನು ಕೆಲಸ ಮಾಡಿದೀವಿ ಅಂತ ಪ್ರತಿ ವರ್ಷ ರಿಪೋರ್ಟ್ ಕೊಡಬೇಕು. ಮತ್ತೆ ನ್ಯೂಸ್ ಪ್ರಸಾರ ಮಾಡೋಕೆ ಇವರಿಗೆ ಅವಕಾಶ ಇಲ್ಲ. ಅಂದ ಹಾಗೆ ಲೈಸೆನ್ಸ್ ಕ್ಯಾನ್ಸಲ್ ಆದ್ರೆ NGOಗಳ ಆಸ್ತಿ ವಶಪಡಿಸಿಕೊಳ್ಳೋಕೆ ಅಂತ ಕಳೆದ ಮಾರ್ಚ್ ನಲ್ಲಿ ಸರ್ಕಾರ ತಂದಿತ್ತಲ್ಲ ಬಿಲ್, ಅದು ಬೇರೆ ಇದು ಬೇರೆ. ಈ ಹೊಸ ರೂಲ್ಸ್ ಬಗ್ಗೆ ಕೆಲ NGOಗಳು ಆಕ್ಷೇಪ ವ್ಯಕ್ತಪಡಿಸುತ್ತಿವೆ. ಇದು NGOಗಳನ್ನ ಕಂಟ್ರೋಲ್ ಮಾಡೋ ಬದಲು ಅವ್ರನ್ನ ತುಳಿಯುವ ಪ್ರಯತ್ನ. ಸಾಕ್ಷ್ಯ ಇಲ್ಲದೆ ಕ್ರಿಶ್ಚಿಯನ್ ಹಾಗೂ ಮುಸ್ಲಿಂ ಸಂಘಟನೆಗಳ ಮೇಲೆ ಮತಾಂತರದ ಆರೋಪ ಹೊರಿಸಿ ಟಾರ್ಗೆಟ್ ಮಾಡೋಕೆ ರೂಲ್ಸ್ ತರಲಾಗಿದೆ ಅಂತ NGOಗಳು ಪ್ರತಿಕ್ರಿಯೆ ಕೊಟ್ಟಿವೆ. ಸ್ನೇಹಿತರೆ, 7 ಸೈನ್ಸ್ ನವರು ಕಾಶಿ, ಅಯೋಧ್ಯೆ, ಹೊಸ ರಾಮ ಮಂದಿರ, ತ್ರಿವೇಣಿ ಸಂಗಮ, ಗಯಾ, ಬೋಧ್ ಗಯಾ ಸೇರಿ ಎಲ್ಲ ಅದ್ಭುತ ಸ್ಥಳಗಳಿಗೆ ಪ್ರವಾಸ ಇಟ್ಕೊಂಡಿದ್ದಾರೆ. ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್ ಇದು. ನಿಮಗೆ ಎಕ್ಸ್ಟ್ರಾ 1 ರೂಪಾಯಿ ಕೂಡ ಖರ್ಚಾಗಲ್ಲ. ಕನ್ನಡ ಟೂರ್ ಮ್ಯಾನೇಜರ್ ನೀಟಾಗಿ ಕರ್ಕೊಂಡು ಹೋಗಿ ದರ್ಶನ ಎಲ್ಲ ಮಾಡಿಸಿ ವಾಪಸ್ ಕರ್ಕೊಂಬಂದು ತಲುಪಿಸ್ತಾರೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬನ್ನಿ. ಬೆಳಗಾವಿ ವಿಭಾಗದ ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ಗೆ ಇಡಿ ಶಾಕ್ ಕೊಟ್ಟಿದೆ. ಬೇನಾಮಿ ಆಸ್ತಿ ಮತ್ತು ಅಕ್ರಮ ಹಣ ವರ್ಗಾವಣೆ ಆರೋಪದ ಮೇಲೆ ರೇಡ್ ಮಾಡಿದೆ. ಈ ವೈ ಮಂಜುನಾಥ್ ಸಚಿವ ಸತೀಶ್ ಜಾರಕಿಹೊಳಿ ಅವರ ಸಹೋದರಿಯ ಪತಿ ಅಂದ್ರೆ ಬಾವ ಬುಧವಾರ 5:30ಕ್ಕೆ ಬೆಂಗಳೂರು, ಬೆಳಗಾವಿ, ಮೈಸೂರು ಸೇರಿದ ಹಾಗೆ ರಾಜ್ಯದ 6 ಕಡೆ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಮಂಜುನಾಥ್ ಒಡೆತನದ ಹೈಟೆಕ್ ಅಪಾರ್ಟ್ಮೆಂಟ್ ಮತ್ತು ಹರಪನಹಳ್ಳಿ ತಾಲೂಕಿನ ಅರಸೀಕೆರೆಯಲ್ಲಿರುವ 2 ಮನೆಗಳ ಮೇಲೂ ಕೂಡ ರೇಡ್ ಆಗಿದೆ. ಇವರ ಆಪ್ತರಾದ ತುಮಕೂರು ಅಬಕಾರಿ SP ಸತೀಶ್ ಕಾಗಲಿ ಮತ್ತು ಚಿಕ್ಕೋಡಿ ಅಬಕಾರಿ DYSP ವಿಶ್ವನಾಥ್ ಗಾಣಿಗೆರ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಮಂಜುನಾಥ್ ಮೈಸೂರಲ್ಲಿ ಅಬಕಾರಿ DC ಆಗಿದ್ದಾಗ ಅಂದ್ರೆ 2013ರಲ್ಲೂ ಕೂಡ ಇವ್ರ ಮೇಲೆ ಲೋಕಾಯುಕ್ತ ರೇಡ್ ಆಗಿತ್ತು. ಲೈಸೆನ್ಸ್ ರಿನ್ಯೂವಲ್ ಮಾಡೋಕೆ ಅಕ್ರಮವಾಗಿ ಹಣ ಪಡೆದ ಆರೋಪದ ಮೇಲೆ ಆಗ ದಾಳಿ ನಡೆದಿತ್ತು. ಸಾಕಷ್ಟು ಹಣ ಮತ್ತು ಆಸ್ತಿ ಪತ್ತೆಯಾಗಿತ್ತು. ಈಗ ಸಚಿವರ ನಿಕಟ ಸಂಬಂಧಿಯ ಮೇಲೇನೆ ಇಡಿ ದಾಳಿ ನಡೆದಿರೋದು ರಾಜ್ಯ ರಾಜಕೀಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಇಡಿ ರೇಡ್ ಬಗ್ಗೆ ನನಗೇನು ಗೊತ್ತಿಲ್ಲ, ಉಪ್ತಿಂದವರು ನೀರು ಕುಡಿತಾರೆ ಅಂತ ಅಬಕಾರಿ ಇಲಾಖೆ ಮಾಜಿ ಸಚಿವ RB ತಿಮ್ಮಾಪುರ ಹೇಳಿದ್ದಾರೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಪೋಸ್ಟರ್ ಅಭಿಯಾನ ಶುರು ಮಾಡಿದ್ದಾರೆ. ಬಿಡದಿ ಮತ್ತು ಬೈರಮಂಗಲದ ಸುತ್ತಮುತ್ತ ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಪೋಸ್ಟರ್ ಗಳನ್ನ ಅಂಟಿಸಲಾಗಿದೆ. ಹಲಗೆ ವಡೇರಹಳ್ಳಿ ಮತ್ತು ಕೇತಗಾನಹಳ್ಳಿ ಭೂ ಹಗರಣದ ಆರೋಪವನ್ನ ಪ್ರಸ್ತಾಪಿಸಲಾಗಿದೆ. ಬ್ರದರ್ ಕುಮಾರಸ್ವಾಮಿ ಜೈಲಿಗೆ ಹೋಗೋಕೆ ರೆಡಿಯಾಗಿ ಅಂತ ಬರೆಯಲಾಗಿದೆ. ಪಂಚಾಯಿತಿಯಿಂದ ವಿಧಾನ ಪರಿಷತ್ ಚುನಾವಣೆವರೆಗೂ ಹಣ ಪಡೆದಿದ್ದೀರಿ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಆರೋಪ ಮಾಡಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಭೂ ಸ್ವಾಧೀನಕ್ಕೆ ಸಂಬಂಧಪಟ್ಟಂತೆ ಡಿಕೆಗೆ ಕೌಂಟರ್ ಕೊಟ್ಟು ಪಾಲಿಟಿಕ್ಸ್ ಮಾಡ್ತಿದ್ದಾರಲ್ಲ ಕುಮಾರಸ್ವಾಮಿ ಅವರು, ಅದಕ್ಕೆ ಕೌಂಟರ್ ಆಗಿ ಡಿಕೆ ಅಂಡ್ ಟೀಮ್ ಈ ಬಾಣವನ್ನು ಬಿಟ್ಟಿರಂಗ್ ಕಾಣಿಸ್ತಾ ಇದೆ. ಇತ್ತ ಕಾಂಗ್ರೆಸ್ ಹೈಕಮಾಂಡ್ CM DK ಶಿವಕುಮಾರ್ಗೆ ದೊಡ್ಡ ಸೂಚನೆ ಕೊಟ್ಟಿದೆ. ಸಚಿವ ಸ್ಥಾನದ ಲಾಬಿಗೆ ನೀವು ಮಣಿಯಕ್ಕೆ ಹೋಗಬೇಡಿ, ತಲೆ ಕೆಡಿಸ್ಕೋಬೇಡಿ ಅಂತ. ಆಕಾಂಕ್ಷಿಗಳು, ಶಾಸಕರು, ಅವರ ಬೆಂಬಲಿಗರು, ಧಾರ್ಮಿಕ ಮುಖಂಡರು, ಸ್ವಾಮೀಜಿಗಳು ಏನೇ ಪ್ರೆಷರ್ ಹಾಕಿದ್ರು ಕೂಡ ಸಹಿಸಲ್ಲ. ಇತ್ತೀಚಿನ ದಿನಗಳಲ್ಲಿ ಸಚಿವ ಸ್ಥಾನಕ್ಕಾಗಿ ಆಕಾಂಕ್ಷಿಗಳ ಬೆಂಬಲಿಗರು ಪ್ರತಿಭಟನೆ ಮಾಡೋದು, ಬಣ ಮೀಟಿಂಗ್ ಮಾಡೋದು ಮಾಧ್ಯಮಗಳಲ್ಲಿ ಸುದ್ದಿಯಾಗಿ ಪಕ್ಷಕ್ಕೆ, ಸರ್ಕಾರಕ್ಕೆ ಮುಜುಗರ ಆಗ್ತಾ ಇದೆ ಅಂತ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದೆ. ಅಲ್ಲದೆ ಸಂಪುಟ ವಿಸ್ತರಣೆ ಬಗ್ಗೆ ಹೈಕಮಾಂಡ್ ಸೂಕ್ತ ಟೈಮ್ನಲ್ಲಿ ನಿರ್ಧಾರ ತಗೊಳ್ಳುತ್ತೆ. ಸಚಿವ ಸ್ಥಾನ ಕೇಳಿ ಬರೋ ಶಾಸಕರು ಮತ್ತು ನಾಯಕರ ಗುಂಪನ್ನ ಎಂಟರ್ಟೈನ್ ಮಾಡಬೇಡಿ ಅಂತ DKಶಿಗೆ ಕಾಂಗ್ರೆಸ್ ಹೈಕಮಾಂಡ್ ಸೂಚಿಸಿದೆಯಂತೆ. ಇದೇ DK ಶಿವಕುಮಾರ್ ಇದೇ ಜೂನ್ 27ನೇ ತಾರೀಕು ದಿಲ್ಲಿಗೆ ಹೋಗಿ ಕಾಂಗ್ರೆಸ್ನ ಟಾಪ್ ಲೀಡರ್ ಗಳನ್ನ ಮೀಟ್ ಆಗಬಹುದು ಅಂತ ಹೇಳಲಾಗ್ತಿದೆ. ಬೆಂಗಳೂರಿನ KR ಪುರಂನ ಸೀಗೆಹಳ್ಳಿಯಲ್ಲಿ ಭಯಾನಕ ತ್ರಿವಳಿ ಕೊಲೆಯಾಗಿದೆ. ಒಂದೇ ಕುಟುಂಬದ 3ರನ್ನ ಮನೆ ಮಗಳೇ ಹತ್ಯೆ ಮಾಡಿರೋ ಭಯಾನಕ ಘಟನೆ. ತಂದೆ, ತಾಯಿ ಮತ್ತು ತಂಗಿಯನ್ನ ಯುವತಿ ಹತ್ಯೆ ಮಾಡಿರೋದು ಶ್ವೇತಾ ಅಂತ. ಆಕೆಯ ಪ್ರೇಕರ ಕೆನೆತ್ ಜೊತೆ ಸೇರ್ಕೊಂಡು ಕೆನೆತ್ನೊಂದಿಗೆ ಲಿವ್ ಇನ್ ಸಂಬಂಧದಲ್ಲಿ ಇದ್ದಳು. ಅದಕ್ಕೆ ಮನೆಯವರ ವಿರೋಧ ಇತ್ತು. ಜೊತೆಗೆ ಶ್ವೇತಾ 30 ಲಕ್ಷ ರೂಪಾಯಿ ಸಾಲ ಕೂಡ ಮಾಡಿದ್ಲು. ಇದರ ಬಗ್ಗೆ ತಾಯಿ ಕೇಳಿದಾಗ ಜಗಳ ಕೂಡ ಆಗಿತ್ತು. ಆಮೇಲೆ ಶ್ವೇತಾ ತಾನಿದ್ದ ಅಪಾರ್ಟ್ಮೆಂಟ್ಗೆ ತಾಯಿ ಮತ್ತು ತಂಗಿಯನ್ನ ಕರೆಸ್ಕೊಂಡಿದ್ಲು. ಆಗ ಶ್ವೇತಾ ಮತ್ತು ಕೆನೆತ್ ಮಾರಕಾಸ್ತ್ರಗಳನ್ನ ಬಳಸಿ ಈ ಹತ್ಯೆ ಮಾಡಿದ್ದಾರೆ. ಆಮೇಲೆ ಹುಡ್ಕೊಂಡು ಬಂದ ತಂದೆಯನ್ನ ಕೂಡ ಅದೇ ರೀತಿ ಹತ್ಯೆ ಮಾಡಿದ್ದಾರೆ. ಅಪಾರ್ಟ್ಮೆಂಟ್ ಗ್ರೌಂಡ್ ಫ್ಲೋರ್ ವರೆಗೂ ಬೆನ್ನಟ್ಟಿ ಹೋಗಿ ಹತ್ಯೆ ಮಾಡಿದ್ದಾರೆ. ಈ ಹತ್ಯೆಗೆ ಶ್ವೇತಾ ನನಗೆ ಇವರು ಸ್ವಾತಂತ್ರ್ಯನೇ ಕೊಡ್ತಾ ಇರಲಿಲ್ಲ, ನನಗೆ ಬೇಕಾದಂಗೆ ಬದುಕಕ್ಕೆ ಅನ್ನೋ ಕಾರಣವನ್ನ ಕೊಟ್ಟಿದ್ದಾಳೆ ಹಂತಕಿ ಶ್ವೇತಾ. ಕಡೆಗೆ ಈಕೆಯನ್ನ ಪೊಲೀಸರು ಪಾಂಡಿಚೇರಿಯಲ್ಲಿ ಹಿಡಿದು ಹಾಕಿದ್ದಾರೆ. ಈಗ ಕೆನೆತ್ಗೋಸ್ಕರ ಹುಡುಕಾಡ್ತಿದ್ದಾರೆ. ಹೈದರಾಬಾದ್ ನಲ್ಲಿ ಅಮೆರಿಕ ಕಾನ್ಸುಲೇಟ್ ಕಚೇರಿ ಪಕ್ಕದ ರಸ್ತೆಗೆ ಡೊನಾಲ್ಡ್ ಟ್ರಂಪ್ ಅವೆನ್ಯೂ ಅಂತ ಹೆಸರನ್ನ ಇಡಲಾಗಿದೆ. ಈಗ ಇಲ್ಲಿ ಅಮೆರಿಕ ಸ್ವಾತಂತ್ರ್ಯದ 250ನೇ ವಾರ್ಷಿಕೋತ್ಸವದ ಫ್ರೀಡಮ್ 250 ಕಾರ್ಯಕ್ರಮ ಅಂತೆಲ್ಲ ಮಾಡಿಕೊಂಡು ಇದನ್ನ ಅನಾವರಣ ಮಾಡಲಾಗಿದೆ. ಅಮೆರಿಕಾಗೆ ರೇವಂತ್ ರೆಡ್ಡಿ ಸರ್ಕಾರ ಟ್ರಂಪ್ಗೆ ಮುತ್ತಿಕ್ಕೋಕೆ ಪ್ರಯತ್ನ ಪಡ್ತಾ ಇದೆ. ಹಂಗಿದ್ರೆ ಅಬ್ರಹಾಂ ಲಿಂಕನ್ ಇರ್ಲಿಲ್ವಾ, ಜಾರ್ಜ್ ವಾಷಿಂಗ್ಟನ್ ಇರ್ಲಿಲ್ವಾ? ಟ್ರಂಪ್ ಹೆಸರಿಡಬೇಕ ರೋಡ್ಗೆ, ಅದನ್ನ ಮಾಡಿದ್ದಾರೆ ರೇವಂತ್ ರೆಡ್ಡಿ. ಅಮೆರಿಕ ರಾಯಭಾರಿ ಸೆರ್ಗಿ ಗೋರ್ ಮತ್ತು ತೆಲಂಗಾಣ DCM ಮಲ್ಲು ಭಟ್ಟಿ ವಿಕ್ರಮಾರ್ಕ ಉದ್ಘಾಟನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ CM ರೇವಂತ್ ರೆಡ್ಡಿ, ಅಮೆರಿಕ ಕಾನ್ಸುಲ್ ಜನರಲ್ ಲಾರಾ ವಿಲಿಯಮ್ಸ್ ಕೂಡ ಪಾಲ್ಗೊಂಡಿದ್ರು. ಅಮೆರಿಕದಿಂದ ಹೂಡಿಕೆ ಸೆಳೆಯೋ ಪ್ರಯತ್ನ. ರಸ್ತೆಗಳಿಗೆ ಗೂಗಲ್, ಮೈಕ್ರೋಸಾಫ್ಟ್ ಅಂತೆಲ್ಲ ಹೆಸರಿಟ್ಟಿದ್ದಾರೆ. ಫೇರ್ ಎನಫ್, ಜಗತ್ತಿನ ದಿಗ್ಗಜ ಕಂಪನಿಗಳು. ಆದ್ರೆ ಟ್ರಂಪ್ ಹೆಸರು, ಟ್ರಂಪ್ ಮೀಡಿಯಾ ಅಂಡ್ ಟೆಕ್ನಾಲಜಿ ಗ್ರೂಪ್ ನಿಂದಲೂ ಕೂಡ ಇನ್ವೆಸ್ಟ್ಮೆಂಟ್ ಹರಿಸುವ
ಆಸೆ ಇದೆಯಂತೆ ತೆಲಂಗಾಣ ಸರ್ಕಾರಕ್ಕೆ, ಆ ರೀತಿ ಹೋಪ್ಸ್ ಇದೆ ಅಂತ. $5 ಬಿಲಿಯನ್ ಎಲ್ಲ ಹಾಕಿಬಿಡ್ಬೋದು ಇವರು ಅನ್ನೋ ಹೋಪ್ಸ್. ಹೀಗಾಗಿ ರೋಡ್ಗೇನೆ ಟ್ರಂಪ್ ಹೆಸರಿಟ್ಟು ಮುತ್ತು ಕೊಡೋ ಪ್ರಯತ್ನ ಇದು. ಇದರಲ್ಲಿ ಬಿಜೆಪಿ ಏನೇ ಹೇಳಿ, ರಾಹುಲ್ ಕಿ ಹಿಪೋಕ್ರಸಿ ಪ್ರೋ ಮ್ಯಾಕ್ಸ್ ಅಂತೆಲ್ಲ ಕರೆದಿದ್ದಾರೆ. ಅದು ಬಿಡಿ, ಬಿಜೆಪಿ ಬಿಡಿ. ಸ್ಟಿಲ್ ಮೊನ್ನೆ ನಮ್ಮ ನೌಕೆಗಳ ಮೇಲೆ ಅಮೆರಿಕ ಅಟ್ಯಾಕ್ ಮಾಡ್ತು. ಇತ್ತೀಚಿನ ದಿನಗಳಲ್ಲೇ ಭಾರತದಲ್ಲಿ ಆಂಟಿ ಅಮೆರಿಕ ಸೆಂಟಿಮೆಂಟ್ ಸ್ವಲ್ಪ ಜಾಸ್ತಿ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಕೂಡ ದಿನೇ ದಿನೇ ಅಮೆರಿಕದ ಮುಂದೆ ಬಗ್ಗದ್ರಿ ಅಂತ ಮೋದಿ ಸರ್ಕಾರವನ್ನು ಟೀಕೆ ಮಾಡ್ತಿರೋ ಟೈಮ್ನಲ್ಲಿ ಕಾಂಗ್ರೆಸ್ ಮುಖ್ಯಮಂತ್ರಿಯೊಬ್ರು ಇದನ್ನ ಹಿಂದೆ ಅನೌನ್ಸ್ ಮಾಡಿದ್ರು, ಟ್ರಂಪ್ ಹೆಸರು ರೋಡಿಗೆ ಇಟ್ಬಿಡ್ತೀವಿ ನಾವು ಅಂತ ಹೇಳಿ. ಅವ್ರು ಮುಂಚೆನೇ ಹೇಳ್ಕೊಂಡು ಓಡಾಡ್ತಾರೆ ಇಡೀ ಜಗತ್ತಿನಾದ್ಯಂತ. ಟ್ರಂಪ್ ಅವರೆಲ್ಲ ಜಾಗತಿಕ ಲೀಡರ್ ಬಂದು ನನಗೆ ಅಲ್ಲಿಗೆ ಮುತ್ತು ಕೊಡ್ತಿದ್ದಾರೆ ಅಂತ ಹೇಳ್ಕೊಂಡು ಓಡಾಡ್ತಿದ್ದಾರೆ. ಸರ್ ಅಂತ ಮುತ್ಕೊಡಕ್ ಬರ್ತಾರೆ ನನಗೆ ಅಲ್ಲಿ ಅಂತ ಹೇಳಿ. ಅಂತ ಟೈಮ್ನಲ್ಲಿ ರೇವಂತ್ ರೆಡ್ಡಿ ರಸ್ತೆಗೆ ಅವ್ರ ಹೆಸರು ಇಟ್ಬಿಟ್ಟಿದ್ದಾರೆ, ಟ್ರಂಪ್ ಹೆಸರನ್ನ. ಟ್ರಂಪ್ ಕಂಪನಿಯ ಬಿಸ್ನೆಸ್ ಭಾರತದ ಸುಮಾರು ನಗರಗಳಲ್ಲಿದೆ. ಹಾಗಂತ ಎಲ್ಲಾ ಕಡೆ ರೋಡ್ ಇಟ್ಬಿಡೋಣ ದೇಶದಾದ್ಯಂತ, ಟ್ರಂಪ್ ರೋಡ್ ಅಂತ ಹೇಳಿ, ಮಹಾತ್ಮ ಗಾಂಧಿ ರೋಡ್ ಅಂತ ಇಟ್ಟಂಗೆ ಹಂಗ್ ಮಾಡಕ್ಕಾಗುತ್ತಾ? ಇನ್ನೊಂದ್ ಕಡೆ ತಮಿಳುನಾಡಿನ ವಿಜಯ್ ಸರ್ಕಾರ ಚೆನ್ನೈನ ವೆಲಚೇರಿ ತಾಂಬರಂ ರಸ್ತೆಗೆ ಮೇಜರ್ ಮುಕುಂದ್ ವರದರಾಜನ್ ಅಂತ ಹೆಸರಿಡೋಕೆ ನಿರ್ಧಾರ ಮಾಡಿದೆ. ಅವರ ಶೌರ್ಯ ಮತ್ತು ತ್ಯಾಗದ ಗೌರವಾರ್ಥವಾಗಿ ಈ ನಿರ್ಧಾರ ತಗೊಳ್ಳಲಾಗಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಯ ನೇತೃತ್ವ ವಹಿಸಿದ್ದಾಗ 2014ರಲ್ಲಿ ಹುತಾತ್ಮರಾಗಿದ್ರು. ಮರಣೋತ್ತರ ಅಶೋಕ ಚಕ್ರ ಪುರಸ್ಕಾರ ಕೂಡ ಕೊಡಲಾಗಿತ್ತು. ಪಂಜಾಬ್ ಸಿಎಂ ಭಗವಂತ್ ಮಾನ್ ಅವರದ್ದು ಎನ್ನಲಾದ ವಿಡಿಯೋ ಕೇಸ್ನಲ್ಲಿ ಈಗ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ಹರಿಯಾಣದ ಗುರ್ಗಾಂವ್ ಪೊಲೀಸರು ಅರೆಸ್ಟ್ ಮಾಡಿರೋ ಈ ಇಬ್ಬರು ಅಂಕಿತ್ ಮತ್ತು ಅರುಣ್ ಮಹೇಂದ್ರು ಅಂತ. ಇಲ್ಲಿ ಇಂಟ್ರೆಸ್ಟಿಂಗ್ ಅಂದ್ರೆ, ಅಂಕಿತ್ ದಿಲ್ಲಿಯಲ್ಲಿ NIA ಟೀಮ್ನೊಂದಿಗೆ 5 ವರ್ಷ ಕೆಲಸ ಮಾಡಿದ್ದ. ಇವರಿಬ್ರು ಸೇರಿ ಭಗವಂತ್ ಮಾನ್ ವಿಡಿಯೋ ಬಗ್ಗೆ ಫೇಕ್ ಫೋರೆನ್ಸಿಕ್ ರಿಪೋರ್ಟ್ ಕೊಟ್ಟಿದ್ದಾರೆ ಅನ್ನೋದು ಇವ್ರ ಮೇಲ್ ಮಾಡಲಾಗ್ತಿರೋ ಆರೋಪ. ಈ ವಿಡಿಯೋದಲ್ಲಿ ಸೈಡ್ ಮತ್ತು ಬ್ಯಾಕ್ ಆಂಗಲ್ ಅಲ್ಲಿ ನೋಡಿದ್ರೆ ಅದರಲ್ಲಿರೋದು ಭಗವಂತ್ ಮಾನ್ ಅಲ್ವೇ ಅಲ್ಲ ಅಂತ ಹೇಳಿ ಇವರಿಬ್ರು ಭಗವಂತ್ ಮಾನ್ಗೆ ಕ್ಲೀನ್ ಚಿಟ್ ಕೊಟ್ಟು ರಿಪೋರ್ಟ್ ಕೊಟ್ಟಿದ್ರು. ಆದ್ರೆ ಈ 2 ಲ್ಯಾಬ್ಗಳು ಅಸ್ತಿತ್ವದಲ್ಲೇ ಇಲ್ಲ. ಇವರು ಯಾವುದೋ ಲ್ಯಾಬ್ನ ಉದ್ಯೋಗಿಗಳು ಕೂಡ ಅಲ್ಲ, ಸರ್ಕಾರದ ಯಾವುದೇ ಮಾನ್ಯತೆನೂ ಇಲ್ಲ ಅಂತ ಪೊಲೀಸರು ಹೇಳಿದ್ದಾರೆ. ಜಸ್ಪ್ರೀತ್ ಸಿಂಗ್ ಅನ್ನೋ ಫೋರೆನ್ಸಿಕ್ ಎಕ್ಸ್ಪರ್ಟ್ ಕೊಟ್ಟ ಕಂಪ್ಲೇಂಟ್ ಆಧಾರದ ಮೇಲೆ ಇವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಕೆಲ ದಿನಗಳ ಹಿಂದೆ ವಿಡಿಯೋ ವೈರಲ್ ಆಗಿತ್ತು. ಪಂಜಾಬ್ ಸಿಎಂ ಭಗವಂತ್ ಮಾನ್ ಅಂತ ಹೇಳಲಾಗ್ತಿರೋ ವ್ಯಕ್ತಿ ಸಿಖ್ ಧರ್ಮಗುರುಗಳ ಫೋಟೋಗೆ ಮದ್ಯ ಸಿಂಪಡಣೆ ಮಾಡಿರೋದು ಕಂಡು ಬಂದಿತ್ತು. ಆ ವಿಡಿಯೋ ಅಸಲಿನ ಅಲ್ವಾ ಹೌದಾ ಅಂತ ಹೇಳಿ ಈಗ ಬಹಳ ಚರ್ಚೆ, ತನಿಖೆ, ಇನ್ನು ಒಳ್ಳೆ ರೀತಿಯ ತನಿಖೆ ಆಗಬೇಕು ಅನ್ನೋ ಆಗ್ರಹ ಇದೆಲ್ಲ ನಡೀತಾ ಇದೆ. ಇದರಲ್ಲಿರೋದು ಭಗವಂತ್ ಮಾನ್ ಅವರೇ ಅಂತ ಹೇಳಿ ಸಿಖ್ಖರ ಪರಮೋಚ್ಚ ಧಾರ್ಮಿಕ ಪೀಠ ಅಕಾಲ್ ತಖ್ತ್ ಹೇಳ್ತಾ ಇದ್ರೆ, ಇಲ್ಲ ಅದು ಮ್ಯಾನಿಪ್ಯುಲೇಟ್ ಮಾಡಿರೋ ಫೇಕ್ ವಿಡಿಯೋ ಅಂತ ಆಮ್ ಆದ್ಮಿ ಪಾರ್ಟಿ ಹೇಳ್ತಿದೆ. ಏನೋ ದೇಶದ ಆರ್ಥಿಕ ರಾಜಧಾನಿ ಮುಂಬೈನಲ್ಲಿ ಭಾರಿ ಮಳೆಯಾಗಿದೆ. ಒಂದೇ ರಾತ್ರಿ ಬರೋಬ್ಬರಿ 300 ಮಿಲಿಮೀಟರ್ ಮಳೆ ಸುರಿದಿದೆ. ಹೀಗಾಗಿ ಮುಂಬೈನ ಸಾಕಷ್ಟು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಕೆಲ ಕಡೆ ಭೂಕುಸಿತ ಕೂಡ ಆಗಿದೆ. ಲೋಕಲ್ ಟ್ರೈನ್ಗಳು ಕ್ಯಾನ್ಸಲ್ ಆಗಿವೆ. ಏನೋ ಕೋಲ್ಕತ್ತಾದಲ್ಲೂ ಕೂಡ ದೊಡ್ಡ ದುರಂತ ಉಂಟಾಗಿದೆ. ನಿರ್ಮಾಣ ಹಂತದ ವೇರ್ ಹೌಸ್ ಕುಸಿದು ಬಿದ್ದು 3 ಮೃತಪಟ್ಟಿದ್ದಾರೆ, 18 ಜನ ಗಾಯಗೊಂಡಿದ್ದಾರೆ. ಹಲವರು ಕಟ್ಟಡದ ಅವಶೇಷಗಳ ಅಡಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಘಟನಾ ಸ್ಥಳಕ್ಕೆ ಪಶ್ಚಿಮ ಬಂಗಾಳ ಸಿಎಂ ಸುವೇಂದು ಅಧಿಕಾರಿ ಭೇಟಿ ನೀಡಿದ್ದಾರೆ. ಜುಲೈ 31ರವರೆಗೆ ಕೋಲ್ಕತ್ತಾದಲ್ಲಿ ಎಲ್ಲ ಕಟ್ಟಡಗಳ ನಿರ್ಮಾಣ ಕಾರ್ಯವನ್ನ ಬಂದ್ ಮಾಡುವಂತೆ ಆದೇಶಿಸಿದ್ದಾರೆ. ಏನೋ ದೇಶದೆಲ್ಲೆಡೆ ಚರ್ಚೆಯಾಗ್ತಿರೋ ಪುಣೆಯ ಲೋಹಗಢ್ ಕೋಟೆಯ ಟ್ರೆಕ್ಕಿಂಗ್ ದುರಂತ ಕೇಸ್ಗೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಇದು ಟ್ರೆಕ್ಕಿಂಗ್ ದುರಂತ ಅಲ್ಲ, ಹತ್ಯೆ ಅಂತ ಸಾಬೀತಾಗಿದೆ. 26 ವರ್ಷದ ಉದ್ಯಮಿ ಕೇತನ್ ಅಗರ್ವಾಲ್ಗೆ ಮದುವೆ ಫಿಕ್ಸ್ ಆಗಿತ್ತು. 20 ವರ್ಷದ ಸಿಯಾ ಗೋಯಲ್ ಜೊತೆಗೆ ಮದುವೆಗೆ ಎಲ್ಲ ತಯಾರಿ ನಡೆದಿತ್ತು. ಆದರೆ ಸಿಯಾಗೆ ಈ ಮದುವೆ ಇಷ್ಟ ಇರಲಿಲ್ಲ. ಆಕೆಗೆ ಚೇತನ್ ಚೌಧರಿ ಅನ್ನೋ ಪ್ರಿಯಕರ ಇದ್ದ. ಹೀಗಾಗಿ ಸಿಯಾ ಮತ್ತು ಚೇತನ್ ಸೇರ್ಕೊಂಡು ಕೇತನನ್ನ ಮುಗಿಸೋಕೆ ಪ್ಲಾನ್ ಮಾಡಿದ್ರು. ಮೊದಲು 3-4 ಸಲ ಪ್ಲಾನ್ ಮಾಡಿದ್ರು, ಫೇಲ್ ಆಗಿತ್ತು. ಅದೇ ರೀತಿ ಜೂನ್ 18ಕ್ಕೆ ಟ್ರೆಕ್ಕಿಂಗ್ ಅಂತ ಲೋಹಗಢ್ ಕೋಟೆಗೆ ಕರ್ಕೊಂಡು ಹೋಗಲಾಯಿತು. ಆಗ ಸಿಯಾ ತನ್ನ ಪ್ರಿಯಕರನೊಂದಿಗೆ ಸೇರಿ ಕಡೆಗೂ ಕೇತನ್ರನ್ನ ಪ್ರಪಾತಕ್ಕೆ ದೂಡಿ ಹತ್ಯೆ ಮಾಡಿದಾಳೆ. ಫೋಟೋ ತೆಗೆಯುವಾಗ ಕೇತನ್ ಕಾಲು ಜಾರಿ ಬಿದ್ದ ಅಂತ ಮೊದಲು ಸಿಯಾ ಕತೆ ಕಟ್ಟಿದ್ಲು. ನನ್ನ ಹುಟ್ಟು ಹಬ್ಬದಂತೆ ನನ್ನನ್ನ ಬಿಟ್ಟು ಹೋದಿಯಲ್ಲ, ವಾಪಸ್ ಬಂದ್ಬಿಡು ಅಂತ ಪೋಸ್ಟ್ ಎಲ್ಲ ಹಾಕಿದ್ಲು. ಆದ್ರೆ ಇದು ಸುಳ್ಳು ಅಂತ ಕೇತನ್ ಕುಟುಂಬದವರು ಪೊಲೀಸರ ಬಳಿ ಅನುಮಾನ ವ್ಯಕ್ತಪಡಿಸಿದ್ರು. ಆಮೇಲೆ ಪೊಲೀಸರು ಕೋಟೆಯ CCTV ಎಲ್ಲ ಚೆಕ್ ಮಾಡಿದಾಗ ಇದು ಅನಾಹುತ ಆಕಸ್ಮಿಕ ಆಗಿರೋದಲ್ಲ, ಇದು ಬೆಳದಿಂಗಳ ಬಾಲೆ ಅಂತ ಆಮೇಲೆ ಗೊತ್ತಾಗಿದೆ. 33 ಡಿಗ್ರಿ ಬಿಸಿಲಿದ್ರೂ ಕೂಡ ಒಬ್ಬ ವ್ಯಕ್ತಿ ಹುಡಿ ಅಂದ್ರೆ ತಲೆ ಕವರ್ ಆಗೋ ರೀತಿಯಲ್ಲಿ ಜಾಕೆಟ್ ಹಾಕೊಂಡು ಹಿಂಬಾಲಿಸ್ತಿದ್ದ. CCTVಯಲ್ಲಿದ್ದ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಸಿಯಾಳ ಪ್ರಿಯಕರ ಚೇತನ್ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ. ಅವನೇನು ಮಾಡ್ತಿದ್ದ ಅಲ್ಲಿ ಅಂತ ಗೊತ್ತಾದಾಗ ಎಲ್ಲ ವಿಚಾರ ಹೊರಗೆ ಬಂದಿರೋದು. ಆತನನ್ನ ಕೂಡ ಪುಣೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇನ್ನು ಭಾರತದ 5th ಜನರೇಷನ್ ಆಮ್ಕಾ ಯುದ್ಧ ವಿಮಾನ ಯೋಜನೆಗೆ ಮತ್ತೆ ವಿಘ್ನ. ಈ ಮೊದಲು ಆಮ್ಕಾ ಮತ್ತು ತೇಜಸ್ ಮಾರ್ಕ್ 2ಗೆ ಅಮೆರಿಕದ GE ಇಂಜಿನ್ ಫೈನಲ್ ಆಗಿತ್ತು. ಮೊದಲು ಒಂದು ಇಂಜಿನ್ಗೆ 70 ರಿಂದ 80 ಕೋಟಿ ರೂಪಾಯಿ ರೇಟ್ ನಿಗದಿಯಾಗಿತ್ತು. ಆದರೆ ಜನರಲ್ ಎಲೆಕ್ಟ್ರಿಕ್ ಕಂಪನಿ ಇಂಜಿನ್ ಬೆಲೆಯನ್ನು ಬರೋಬ್ಬರಿ 3 ಪಟ್ಟು ಏರಿಸಿದ್ದಾರೆ. 200 ಕೋಟಿ ರೂಪಾಯಿ ಕೊಡಿ ಅಂತ ಕೇಳ್ತಿದ್ದಾರೆ ಈಗ. ಜೊತೆಗೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಮತ್ತು ನಿರ್ವಹಣೆ ವಿಚಾರದಲ್ಲೂ 2 ರಾಷ್ಟ್ರಗಳ ನಡುವೆ ಒಮ್ಮತ ಮೂಡಿಲ್ಲ. ಹೀಗಾಗಿ ಮಾತುಕತೆ ಅರ್ಧಕ್ಕೆ ಬಿದ್ದು ಹೋಗಿದೆ. ಹೀಗಾಗಿ ಬ್ರಿಟನ್ ಮತ್ತು ಫ್ರಾನ್ಸ್ನ ಎಂಜಿನ್ಗಳನ್ನು ಖರೀದಿ ಮಾಡೋಕೆ ಭಾರತ ಯೋಚನೆ ಮಾಡ್ತಾ ಇದೆ ಅಂತ ರಿಪೋರ್ಟ್ ಆಗಿದೆ. ಇನ್ನು ಭಾರತ ಮತ್ತು ಅಮೆರಿಕ ನಡುವೆ ನಡೀತಾ ಇರೋ ಬೈಲ್ಯಾಟ್ರಲ್ ಟ್ರೇಡ್ ಅಗ್ರಿಮೆಂಟ್ನ ಮೊದಲ ಹಂತದ ಮಾತುಕತೆ ಎಂಡ್ ಆಗಿದೆ. ಅಮೆರಿಕದ ಟ್ರೇಡ್ ರೆಪ್ರೆಸೆಂಟೇಟಿವ್ ಜೇಮಿಸನ್ ಗ್ರೀರ್ ನವದೆಹಲಿಗೆ ಬಂದು
ವಾಣಿಜ್ಯ ಮಂತ್ರಿ ಗೋಯಲ್ ಅವರೊಂದಿಗೆ ಮೀಟಿಂಗ್ ಮಾಡಿದ್ದಾರೆ. ಮುಖ್ಯ ವಿಚಾರ ಅಂದರೆ ಅಮೆರಿಕ ಕಳೆದ ಫೆಬ್ರವರಿ 24ನೇ ತಾರೀಕು ಜಾಗತಿಕ ಟ್ರೇಡಿಂಗ್ ಪಾರ್ಟ್ನರ್ಸ್ ಮೇಲೆ 10% ತಾತ್ಕಾಲಿಕ ಟ್ಯಾರಿಫ್ ಹಾಕಿದ್ರು. ಈ ಟ್ಯಾರಿಫ್ ಮುಂದಿನ ಜುಲೈ 24ಕ್ಕೆ ಎಕ್ಸ್ಪೈರ್ ಆಗುತ್ತೆ. ಡೆಡ್ ಲೈನ್ ಮುಗಿಯೋ ಮುನ್ನವೇ ಎರಡೂ ರಾಷ್ಟ್ರಗಳು ಸೇರಿ ಒಂದು ಇಂಟರಿಮ್ ಅಥವಾ ಮಧ್ಯಂತರ ಒಪ್ಪಂದ ಮಾಡ್ಕೊಳ್ಳೋಕೆ ಫಾಸ್ಟ್ ಆಗಿ ಕೆಲಸ ಮಾಡ್ತಿವೆ. ಡೆಡ್ ಲೈನ್ನ ಪ್ರೆಷರ್ ನಿಮಗಿದೆಯಾ ಅಂತ ಪಿಯೂಷ್ ಗೋಯಲ್ ಅವ್ರಿಗೆ ಕೇಳಲಾಯಿತು. ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ, ಆ ಡೆಡ್ ಲೈನ್ಗೆ ನಮಗೇನು ಮ್ಯಾಟ್ರ್ ಆಗಲ್ಲ ಅಂತ ಹೇಳಿ ಪ್ರತಿಕ್ರಿಯೆ ಕೊಟ್ಟರು. ಅದನ್ನು ನೋಡ್ಕೊಂಡೆಲ್ಲ ನಾವು ಕೆಲಸ ಮಾಡಲ್ಲ ಅಂತ ಹೇಳಿ ಹೇಳಿದ್ದಾರೆ ಪಿಯೂಷ್ ಗೋಯಲ್. ಏನು ಭಾರತದ ಮೊದಲ ಖಾಸಗಿ ಚಿನ್ನದ ಗಣಿ ಮತ್ತು ಪ್ರೊಸೆಸಿಂಗ್ ಘಟಕ ಆಂಧ್ರದಲ್ಲಿ ಶುರುವಾಗಿದೆ. ಕರ್ನೂಲ್ ಜಿಲ್ಲೆಯ ಜೊನ್ನಗಿರಿಯಲ್ಲಿ ಚಂದ್ರಬಾಬು ನಾಯ್ಡು ಇದನ್ನು ಉದ್ಘಾಟನೆ ಮಾಡಿದ್ದಾರೆ. ಬೆಂಗಳೂರು ಮೂಲದ ಜಿಯೋ ಮೈಸೂರು ಸರ್ವಿಸಸ್ ಅನ್ನೋ ಕಂಪನಿ ಬರೋಬ್ಬರಿ 405 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿ ಶುರು ಮಾಡಿದೆ. ಮೊದಲ ವರ್ಷದಲ್ಲಿ ಇಲ್ಲಿ 400 kg ಚಿನ್ನ ಉತ್ಪಾದನೆ ಮಾಡೋಕೆ ಟಾರ್ಗೆಟ್ ಹಾಕೊಂಡಿದ್ದಾರೆ. ಆಮೇಲೆ ಇದನ್ನ 1 ಟನ್ಗೆ ಏರಿಸ್ತೀವಿ ಅಂತ ಹೇಳಿದ್ದಾರೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಈ ಜೊನ್ನಗಿರಿಗೆ ಇತಿಹಾಸದಲ್ಲಿ ಸುವರ್ಣಗಿರಿ ಅಂತಲೇ ಕರಿತಾ ಇದ್ರು. ಸಾಮ್ರಾಟ್ ಅಶೋಕರ ಟೈಮ್ನಲ್ಲಿ ದಕ್ಷಿಣ ಭಾರತದ ಪ್ರಮುಖ ರಾಜಧಾನಿಯಾಗುತ್ತಿತ್ತು. ಹೀಗಾಗಿ ಇನ್ಮುಂದೆ ಈ ಊರನ್ನ ಸ್ವರ್ಣಗಿರಿ ಅಂತಲೇ ಕರಿತೀವಿ ಅಂತ ನಾಯ್ಡು ಊರಿನ ಹೆಸರನ್ನು ಕೂಡ ಬದಲಾಯಿಸಿದ್ದಾರೆ. ಇನ್ನು ಭಾರತದ ಷೇರುಪೇಟೆ ಗ್ರೀನ್ನಲ್ಲಿ ಕೊನೆಯಾಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 790 ಪಾಯಿಂಟ್ಸ್ ಅಥವಾ 1.04% ಜಂಪ್ ಆಗಿ 76,991ಕ್ಕೆ ತಲುಪಿದೆ. ನಿಫ್ಟಿ 197 ಪಾಯಿಂಟ್ಸ್ ಅಥವಾ 0.83% ಏರಿಕೆಯಾಗಿ 24,021ಕ್ಕೆ ತಲುಪಿದೆ. ಮಿಡ್ ಕ್ಯಾಪ್ ಇಂಡೆಕ್ಸ್ 0.08% ಏರಿಕೆಯಾಗಿದೆ. ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 0.21% ಏರಿಕೆಯಾಗಿದೆ. ICICI, HDFC, ಇನ್ಫೋಸಿಸ್ ಸೇರಿ ಪ್ರಮುಖ IT ಮತ್ತು ಬ್ಯಾಂಕಿಂಗ್ ಷೇರುಗಳಲ್ಲಿ ಶಾರ್ಟ್ ಕವರಿಂಗ್ ನಡೆದಿದ್ದರಿಂದ ಮಾರುಕಟ್ಟೆ ಚೇತರಿಸಿಕೊಂಡಿದೆ. ಹಾಗೆ ಜಗತ್ತಿನಾದ್ಯಂತ AI ಷೇರುಗಳು ಅತಿಯಾಗಿ ಏರಿಕೆಯಾಗಿದ್ದರಿಂದ ಹೂಡಿಕೆದಾರರು ಅದರಿಂದ ಸ್ವಲ್ಪ ಹೊರಬಂದು ಭಾರತದಂತಹ ಸ್ಥಿರ ಮಾರ್ಕೆಟ್ಗಳ ಕಡೆಗೆ ಮುಖ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಭಾರತ ಮುಖ್ಯವಾಗಿ ಲಾಸ್ಟ್ 1.5-2 ವರ್ಷದಲ್ಲಿ ಪರ್ಫಾರ್ಮ್ ಮಾಡಿಲ್ವಲ್ಲ, ಸೊ ಇದು ಸ್ವಲ್ಪ ಕೂಲ್ ಆಫ್ ಆಗಿದೆ ಅಂತೇಳಿ ಮತ್ತೆ ಇಲ್ಲಿ ಬಂದಿದ್ದಾರೆ. ಕ್ರೂಡ್ ಆಯಿಲ್ ಬೆಲೆ ಕೂಡ ಇಳಿಕೆ ಆಗ್ತಾ ಇದೆ, ಅದು ಭಾರತಕ್ಕೆ ಪಾಸಿಟಿವ್. ಫುಲ್ ನ್ಯೂಸ್ ರೆಕಾರ್ಡ್ ಮಾಡೋ ಟೈಮ್ನಲ್ಲಿ ಪರ್ ಬ್ಯಾರಲ್ಗೆ ಇನ್ನೂ ಕೆಳಗೆ ಬಂದು $74 ಆಸುಪಾಸಲ್ಲಿತ್ತು ಇದು. ಇನ್ನು ಭಾರತ ಅಮೆರಿಕ ನಡುವಿನ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದ ಬಹುತೇಕ ಅಂತಿಮ ಹಂತದಲ್ಲಿದೆ ಅನ್ನೋ ಸುದ್ದಿನೂ ಹೊರಬಿತ್ತು. ಹಾಗೆ ವಿದೇಶಿ ಹೂಡಿಕೆದಾರರು ಭಾರತದ ಷೇರುಗಳನ್ನು ಮಾರಾಟ ಮಾಡೋದು ಕೂಡ ಸ್ವಲ್ಪ ಕಮ್ಮಿ ಆಯಿತು. ಎಲ್ಲ ಕಾರಣಗಳಿಂದ ಮಾರ್ಕೆಟ್ ಚೆನ್ನಾಗಿ ಗ್ರೀನಲ್ಲಿ ಎಂಡ್ ಆಗಿದೆ. NTPC, ಟಾಟಾ ಸ್ಟೀಲ್, ಮಾರುತಿ ಸುಜುಕಿ, ಟಾಟಾ ಮೋಟಾರ್ಸ್ ಮತ್ತು ಭಾರತಿ ಏರ್ಟೆಲ್ ರೆಡ್ನಲ್ಲಿದ್ದವು, ಕೆಳಗೆ ಬಿದ್ದಿವು. ಆದರೆ ಟೆಕ್ ಮಹೀಂದ್ರ, ಬಜಾಜ್ ಫಿನಾನ್ಸ್, ICICI ಬ್ಯಾಂಕ್, ಇಂಡಸ್ಇಂಡ್ ಬ್ಯಾಂಕ್ ಮತ್ತು ಇನ್ಫೋಸಿಸ್ ಮಾರ್ಕೆಟ್ನ ಮೇಲಕ್ಕೆತ್ತಿದ್ವು. ಇನ್ನು ಒಟ್ಟಾರೆ BSEನಲ್ಲಿ 2034 ಸ್ಟಾಕ್ಸ್ ರೆಡ್ನಲ್ಲಿದ್ದರೆ 2215 ಸ್ಟಾಕ್ಸ್ ಗ್ರೀನ್ನಲ್ಲಿ ಕೊನೆಯಾಗಿವೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 11 ಪೈಸೆ ಏರಿಕೆಯಾಗಿ $94.65 ಆಗಿದೆ. ಇನ್ನು RBI ಗವರ್ನರ್ ಸಂಜಯ್ ಮಲ್ಹೋತ್ರಾ ಬಡ್ಡಿ ದರ ಏರಿಕೆ ಬಗ್ಗೆ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈಗಲೇ ಬಡ್ಡಿ ದರ ಹೆಚ್ಚಿಸ್ತೀವಿ ಅಂತ ಹೇಳೋದು ತರಾತುರಿ ಆಗುತ್ತೆ ಅಂತ ಹೇಳಿದ್ದಾರೆ. ನಾವೇನಾದರೂ ಬಡ್ಡಿ ದರ ಏರಿಸೋ ಪ್ಲಾನ್ ಮಾಡಿದ್ದಿದ್ರೆ ನಮ್ಮ ಪಾಲಿಸಿ ಸ್ಟ್ಯಾನ್ಸನ್ನು ನ್ಯೂಟ್ರಲ್ನಿಂದ ರೆಸ್ಟ್ರಿಕ್ಟಿವ್ಗೆ ಚೇಂಜ್ ಮಾಡ್ತಾ ಇದ್ವಿ. ಆದರೆ ನಾವು ಆ ಥರ ಮಾಡಿಲ್ವಲ್ಲ. ಜೂನ್ 5ರ ಮೀಟಿಂಗ್ನಲ್ಲಿ ಬಡ್ಡಿ ದರ ಏರಿಸಿಲ್ಲ, ಸ್ಟ್ಯಾನ್ಸ್ ಕೂಡ ನಾವು ರೆಸ್ಟ್ರಿಕ್ಟಿವ್ ಮಾಡಿಲ್ಲ ಅಂತ ಹೇಳಿದ್ದಾರೆ. ಮಾರ್ಕೆಟ್ನಲ್ಲಿ ಕಚ್ಚಾ ತೈಲದ ಬೆಲೆ ಏರಿಕೆ ಆಗ್ತಾ ಇದ್ದು ಇದರಿಂದ ಹಣದುಬ್ಬರ ಜಾಸ್ತಿ ಆಗುತ್ತಾ ಅಂತ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ಹಣದುಬ್ಬರ ತುಂಬ ಜಾಸ್ತಿ ಆಗೋ ಲಕ್ಷಣ ನಮಗೆ ಕಾಣಿಸ್ತಾ ಇಲ್ಲ. ಮುಂದಿನ ಮೀಟಿಂಗ್ಗಳಲ್ಲಿ ಪರಿಸ್ಥಿತಿ ನೋಡಿ ಆಮೇಲೆ ನಿರ್ಧಾರ ಮಾಡ್ತೀವಿ ಅಂತ ಹೇಳೋ ಮೂಲಕ ಸದ್ಯಕ್ಕೆ ಬಡ್ಡಿದರ ಬೇಗ ಏರಿಸೋ ಲೆಕ್ಕಾಚಾರ ನಮಗಿಲ್ಲ ಅನ್ನೋ ಹಿಂಟನ್ನು ಕೊಟ್ಟಿದ್ದಾರೆ. ಕ್ರೂಡ್ ಆಯಿಲ್ ಬೆಲೆ ಕೂಡ ಇಳಿಕೆ ಆಗೋಕ್ಕೆ ಶುರುವಾಗಿದೆಯಲ್ಲ, ಅದು ಕೂಡ ಸ್ವಲ್ಪ ಸಮಾಧಾನ ಕೊಟ್ಟಿರುತ್ತೆ ಇವರಿಗೆ. ಏನೋ ಎಥನಾಲ್ ಮಿಕ್ಸ್ ಆಗಿರೋ ಪೆಟ್ರೋಲ್ E20 ಬಳಸಿದ್ರೆ ವಾಹನದ ಇನ್ಶೂರೆನ್ಸ್ ಕ್ಯಾನ್ಸಲ್ ಆಗಲ್ಲ ಅಂತ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಸಂಪೂರ್ಣ ಸೇಫ್ ಇದು, ಸುಮ್ಮನೆ ಸುಳ್ಳು ಸುದ್ದಿ ಹರಡಿಸ್ತಾ ಇದ್ದಾರೆ ಜನ ಇಲ್ಲ. ಅದಕ್ಕೆ ಸಕ್ಕರೆ ಹಾಕ್ತಾರಂತೆ, ಸಕ್ಕರೆ ರಸ ಹಾಕ್ತಾರಂತೆ, ಕಬ್ಬಿನ ರಸ, ಇರುವೆಗಳೆಲ್ಲ ಬರ್ತಾವಂತೆ ಅಂತೆಲ್ಲ ಸುಳ್ಳು ಹರಡಿಸ್ತಾ ಇದ್ದಾರೆ. ಅದೆಲ್ಲ ಪಕ್ಕಾ ಸುಳ್ಳು, ನಾವು ಪ್ರಾಪರ್ ಆಗಿ ರಿಸರ್ಚ್ ಮಾಡಿದ್ದೀವಿ. ಹಾಗೆ ಸಕ್ಕರೆ ಜ್ಯೂಸ್ ತಗೊಂಡೋಗೇನು ಹಾಕೋದಿಲ್ಲ ಅಂತ ಸರ್ಕಾರ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಎಥನಾಲ್ ಮಾಡಿಬಿಟ್ಟು ಹಾಕೋದು ಅದನ್ನು ಅಂತ ಹೇಳಿದೆ. ಅಮೆರಿಕ, ಜಪಾನ್ ಅಂತ ದೊಡ್ಡ ರಾಷ್ಟ್ರಗಳಲ್ಲೂ ಕೂಡ ಈ ಪದ್ಧತಿ ಮೊದಲಿಂದಲೂ ಇದೆ. ಪೆಟ್ರೋಲ್ಗೆ ಕಬ್ಬು, ಜೋಳ, ಅಕ್ಕಿಯನ್ನು ವೈಜ್ಞಾನಿಕವಾಗಿ ಪ್ರೋಸೆಸ್ ಮಾಡಿ ಎಥೆನಾಲ್ ತೆಗೆದು ಆ ಫಾರ್ಮಲ್ ಹಾಕೋದು, ಜ್ಯೂಸ್ ಹುಯ್ಯೋದಲ್ಲ ಅಂಥೇಳಿ ಸರ್ಕಾರ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಇಲ್ಲಿ ಎಥೆನಾಲ್ಗೆ ಹೈಗ್ರೋಸ್ಕೋಪಿಕ್ ಗುಣ ಇದೆ, ಅದು ಸ್ವಲ್ಪ ತೇವಾಂಶವನ್ನು ಹೇಳ್ಕೊಂಡು ಅಲ್ಲಿ ಸಂಗ್ರಹ ಆಗೋ ರೀತಿ ಮಾಡುತ್ತೆ ಅಂತೆಲ್ಲ, ಈಗ ತುಕ್ಕಿಡಿಯುತ್ತೆ ಟ್ಯಾಂಕ್ ಅಂತೆಲ್ಲ ಇದೆಯಲ್ಲ, ಮತ್ತು ಹೋಸಸ್, ರಬ್ಬರು, ಪ್ಲಾಸ್ಟಿಕ್ ಅದನ್ನೆಲ್ಲ ಗಟ್ಟಿ ಮಾಡುತ್ತೆ, ಕರಗಿಸ್ಬಿಡುತ್ತೆ ಅಂತೆಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನು ಅಂದರೆ ಸ್ನೇಹಿತರೆ, ನಮ್ಮದು ವಾಹನಗಳು ಈಗ ಹೋಂಡಾ ಗ್ರೂಪ್ ಅವರು ಕೂಡ ಹೇಳಿದ್ದಾರೆ 2009 ನಂತರದ್ದು ಗಾಡಿಗಳೆಲ್ಲವೂ ಕೂಡ ಈ ಎಥೆನಾಲ್ ತಗೊಳ್ಳೋಕ್ಕೆ ರೆಡಿ ಇದ್ದಾವೆ ಅಂತ ಹೇಳಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. BMW ಅವ್ರದ್ದು ಕೂಡ ಸ್ಟೇಟ್ಮೆಂಟ್ ಬಂದಿದೆ, ಇವತ್ತು ಬಂದಿದೆ. ಅವ್ರು ಹೇಳಿದ್ದಾರೆ ನಮ್ಮ ಗಾಡಿಗಳು E20 ಬಿಡಿ E25 ತನಕ ರೆಡಿ ಇದ್ದಾವೆ ಅಂತ ಹೇಳಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. E10 ಇಲ್ಲ ಅಂದ್ರೂ ಕೂಡ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ನಲ್ಲಿ ಗಾಡಿ ಓಡುತ್ತೆ. E10, E20ಗೆ ಮಾನ್ಯತೆ ಹೊಂದಿದ್ರೆ ಒಂದು ವೇಳೆ ಗಾಡಿ ಆರಾಮಾಗಿ E25, E30 ತನಕನೂ ತಗೊಳುತ್ತೆ. ಯಾಕಂದರೆ ಎಥನಾಲ್ ಬ್ಲೆಂಡಿಂಗಿಗೆ ಬೇಕಾದ
ಪಾರ್ಟ್ ರಿಪ್ಲೇಸ್ಮೆಂಟ್ ಒಳಗಡೆ ಆಗಿ ಹೋಗಿದೆ ಅನ್ನೋದು ತಜ್ಞರ ಅಭಿಮತ. ಸಾಕಷ್ಟು 16,000 ಕಿಲೋಮೀಟರ್ ಈ ರೀತಿ ಗಾಡಿಗಳನ್ನು ಓಡಿಸಿ ಟೆಸ್ಟೆಲ್ಲ ಮಾಡಲಾಗಿದೆ. ದೊಡ್ಡ ಸಮಾಧಾನ ಏನು ಅಂದರೆ 2009 ನಂತರದ ಗಾಡಿಗಳು, ಅಷ್ಟು ಹಳೆ ಗಾಡಿಗಳಿಗೂ ಎಥನಾಲ್ ಹಾಕಿರೋ ಪೆಟ್ರೋಲ್ ಓಡಿಸ್ಬೋದು ಅಂತ ಹೋಂಡಾದಂತಹ ರಿಲಯಬಿಲಿಟಿಗೆ ಹೆಸರಾಗಿರೋ ಕಂಪನಿ ಹೇಳಿರೋದು. ಹಾಗಾಗಿ ಎಥನಾಲ್ ಬ್ಲೆಂಡಿಂಗ್ ತುಂಬ ಜಾಸ್ತಿ ಮಾಡ್ತಾ ಹೋದರೆ ಮೈಲೇಜ್ ಸ್ವಲ್ಪ ಡ್ರಾಪ್ ಆಗ್ಬೋದು, ಆದರೆ ತಕ್ಕಂತೆ ಪ್ರೈಸ್ ಕೂಡ ರಿಡ್ಯೂಸ್ ಆಗೋ ನಿರೀಕ್ಷೆಗಳಿದ್ದಾವೆ E85 E100 ಎಲ್ಲ ಹೋಗೋ ಟೈಮ್ನಲ್ಲಿ. ಆದರೆ ಗಾಡಿ ಸಡನ್ನಾಗಿ ಎಲ್ಲ ತುಕ್ಕು ಹಿಡಿದು ಟ್ಯಾಂಕಿಂದ ತೂತು ಬಿದ್ದು ಕೆಳ ಚೆಲ್ಲಕ್ಕೆ ಶುರುವಾಗುತ್ತೆ, ಇಂಜಿನ್ ಸೀಸಾಗಿ ನಿಂತು ಬಿಡುತ್ತೆ, ಆ ಥರ ಭಯಪಡೋ ಅಗತ್ಯ ಇಲ್ಲ ಅಂತ ಆಟೋಮೊಬೈಲ್ ಎಕ್ಸ್ಪರ್ಟ್ಸೇ ಹೇಳ್ತಾ ಇದ್ದಾರೆ. ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸದ್ಯಕ್ಕೆ ಅಂಥೇಳಿ, ಅದೆಲ್ಲ ರಿಸರ್ಚ್ ಆಗಿದೆ ಅಂಥೇಳಿ. ಆದರೂ ಕೂಡ ಇವಾಗ ಯಾರಾದರೂ ಹೊಸ ಗಾಡಿ ತಗೊಳ್ಳೋ ಲೆಕ್ಕಾಚಾರದಲ್ಲಿದ್ದರೆ ಅವ್ರು ಯಾವ ಥರ ಯೋಚನೆ ಮಾಡಬೇಕು ಅಂತ ನಾವು ಒಂದು ಸ್ವಲ್ಪ ಗೈಡ್ ಮಾಡೋ ರೀತಿಯಲ್ಲಿ ಈ ವಿಶೇಷ ವರದಿಯಲ್ಲಿ ಜಸ್ಟ್ ಒನ್ ಡೇ ಅಗೋ ನಾವು ಮಾಹಿತಿ ಕೊಟ್ಟಿದ್ದೀವಿ ಸ್ನೇಹಿತರೆ. ಆಸಕ್ತರು ಚೆಕ್ ಮಾಡ್ಬೋದು. ಫುಲ್ ನ್ಯೂಸ್ ಎಂಡಲ್ಲಿ ನಾವು ಅದನ್ನು ಸ್ಕ್ರೀನ್ ಮೇಲೆ ತರ್ತೀವಿ, ಆಸಕ್ತರು ಅದಕ್ಕೆ ಜಂಪ್ ಆಗ್ಬೋದು. ಇನ್ನು ಅದಾನಿ ಗ್ರೂಪ್ಗೆ 2035 ವೇಳೆಗೆ 10 ಗಿಗಾವ್ಯಾಟ್ ಪರಮಾಣು ವಿದ್ಯುತ್ ಉತ್ಪಾದನೆ ಮಾಡೋ ಗುರಿ ಇದೆ ಅಂತ ಗೌತಮ್ ಅದಾನಿ ಹೇಳಿದ್ದಾರೆ. ಅದಾನಿ ಅಟಾಮಿಕ್ ಎನರ್ಜಿ ಹೆಸರಿನ ಈ ಹೊಸ ಪ್ರಾಜೆಕ್ಟ್ಗಾಗಿ ಈಗ ಆಲ್ರೆಡಿ ಜಾಗವನ್ನು ಕೂಡ ಗುರುತಿಸಲಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಗೋಲ್ಡ್ ಬಿಸ್ನೆಸ್ ಮಾಡೋ ಕಂಪನಿ ರಾಜೇಶ್ ಎಕ್ಸ್ಪೋರ್ಟ್ಸ್ ಈಗ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಾಕೊಳ್ತಿದೆ. ಸೆಬಿ ಇವರಿಗೆ ಬರೆ ಹಾಕಿದ ಬಳಿಕ ಈಗ ಇಡಿ ಕೂಡ ಇವರ ಮೇಲೆ ರೇಡ್ ಮಾಡಿದೆ. ಅಕ್ರಮ ಹಣ ವರ್ಗಾವಣೆ ಕುರಿತು ತನಿಖೆ ಶುರು ಮಾಡಿದೆ. ಇಡಿ ಅಧಿಕಾರಿಗಳು ಬೆಂಗಳೂರು ಮತ್ತು ಮುಂಬೈನಲ್ಲಿರೋ ಈ ಕಂಪನಿಗೆ ಸೇರಿದ 9 ಜಾಗಗಳಲ್ಲಿ ರೇಡ್ ಮಾಡಿ ತಪಾಸಣೆ ಮಾಡಿದ್ದಾರೆ. ರೇಡ್ ಟೈಮ್ನಲ್ಲಿ ಸುಮಾರು $20 ಮಿಲಿಯನ್ ಅಂದ್ರೆ $189 ಕೋಟಿ ರೂಪಾಯಿಗೂ ಅಧಿಕ ಹಣವನ್ನ ಬೇನಾಮಿ ಹೆಸರಲ್ಲಿ ಶೇರ್ಸ್ ಮೂಲಕ ದೇಶದಿಂದ ಹೊರ ಕಳಿಸಿರೋ ಬಗ್ಗೆ ಸಾಕ್ಷ್ಯ ಸಿಕ್ಕಿದೆ. ಅಷ್ಟೇ ಅಲ್ಲ, ಕಂಪನಿಯ ಲೆಕ್ಕದ ಪುಸ್ತಕದಲ್ಲಿ ತೋರಿಸಿರೋ ಚಿನ್ನಕ್ಕೂ ರೇಡ್ ಮಾಡಿದಾಗ ಆಕ್ಚುಲಿ ಇದ್ದ ಚಿನ್ನಕ್ಕೂ ಬಹಳ ವ್ಯತ್ಯಾಸನೂ ಕಂಡಿದೆ. 40% ಕಮ್ಮಿ ಚಿನ್ನ ಅಲ್ಲಿ ಇದೆ ಅಂಥೇಳಿ ಅಧಿಕಾರಿಗಳು ಹೇಳಿದ್ದಾರೆ. ಇದರ ಜೊತೆಗೆ ಇಡಿ ಈಗ ಈ ಕಂಪನಿ ವಿದೇಶಿ ಸಂಸ್ಥೆಗಳೊಂದಿಗೆ ಮಾಡಿರೋ ವ್ಯವಹಾರಗಳನ್ನು ಕೂಡ ಚೆಕ್ ಮಾಡ್ತಿದೆ. ಕೆಲ ದಿನಗಳ ಹಿಂದಷ್ಟೇ ಸೆಬಿ ಕೂಡ ಈ ಕಂಪನಿ ಮೇಲೆ ಆರ್ಡರ್ ಪಾಸ್ ಮಾಡಿತ್ತು. 2021ರಿಂದ 25ರವರೆಗೆ ಈ ಕಂಪನಿ ತನ್ನ ಆದಾಯವನ್ನು ಸುಳ್ಳು ಲೆಕ್ಕದ ಮೂಲಕ 15.15 ಲಕ್ಷ ಕೋಟಿಯಷ್ಟು ಉಬ್ಬಿಸಿ ತೋರಿಸಿದೆ ಅಂತ ಆರೋಪಿಸಿತ್ತು. ಏನು ಭಾರತದಲ್ಲಿ IPO ತರೋಕೆ ತಯಾರಿ ನಡೆಸಿರೋ ಫ್ಲಿಪ್ಕಾರ್ಟ್ ತನ್ನ ವ್ಯಾಲ್ಯೂಯೇಷನ್ ಹೆಚ್ಚಿಸಿಕೊಳ್ಳೋಕೆ ಈಗ ಕ್ವಿಕ್ ಕಾಮರ್ಸ್ ಕಡೆಗೆ ಜಾಸ್ತಿ ಫೋಕಸ್ ಮಾಡ್ತಿದೆ. 10 ರಿಂದ 30 ನಿಮಿಷದಲ್ಲಿ ಹಾಲು, ರೇಷನ್ನಿಂದ ಹಿಡಿದು ಐಫೋನ್ವರೆಗೆ ಎಲ್ಲವನ್ನ ಮನೆ ಬಾಗಿಲಿಗೆ ಡೆಲಿವರಿ ಮಾಡೋ $11 ಬಿಲಿಯನ್ ಮಾರ್ಕೆಟ್ ಇದು ಕ್ವಿಕ್ ಕಾಮರ್ಸ್. ಇದರಲ್ಲಿ ಬ್ಲಿಂಕಿಟ್, ಸ್ವಿಗ್ಗಿ, ಇನ್ಸ್ಟಾಮಾರ್ಟ್ಗೆ ಕೌಂಟರ್ ಕೊಡೋಕೆ ಫ್ಲಿಪ್ಕಾರ್ಟ್ 1000 ಡಾರ್ಕ್ ಸ್ಟೋರ್ಗಳನ್ನು ಓಪನ್ ಮಾಡಿದೆ. ಮುಂದಿನ ಕೆಲವೇ ತಿಂಗಳಲ್ಲಿ ಇದನ್ನು 1,500ಕ್ಕೆ ಏರಿಸೋಕು ಕೂಡ ಪ್ಲಾನ್ ಮಾಡಿದ್ದಾರೆ. ಸದ್ಯ ಬ್ಲಿಂಕಿಟ್ ಎಲ್ಲಕ್ಕಿಂತ ಹೆಚ್ಚು 2,200ಕ್ಕೂ ಅಧಿಕ ಸ್ಟೋರ್ಸ್ ಅನ್ನು ಹೊಂದಿದ್ರೆ, ಇನ್ಸ್ಟಾಮಾರ್ಟ್ 1,100 ಸ್ಟೋರ್ಸ್ ಅನ್ನು ಹೊಂದಿದೆ. ಆತ ಅಮೆಜಾನ್ ಕೂಡ ಹೊಸ ಪ್ಲಾನ್ ಹಾಕಿದೆ. ಅವರ ಹತ್ರ ಈಗ ಆಲ್ರೆಡಿ 500 ಸ್ಟೋರ್ಸ್ ಇವೆ. ಸದ್ಯ ಬೆಂಗಳೂರು, ದಿಲ್ಲಿ, ಮುಂಬೈ ಸೇರಿದಾಗೆ 15ಕ್ಕೂ ಅಧಿಕ ಸಿಟಿಗಳಲ್ಲಿ ಸರ್ವಿಸ್ ಕೊಡ್ತಿದ್ದಾರೆ. ಇನ್ನು 300ಕ್ಕೂ ಅಧಿಕ ನಗರಗಳಿಗೆ ಎಕ್ಸ್ಪ್ಯಾಂಡ್ ಮಾಡ್ತೀವಿ. ಭಾರತದ ಅತಿ ದೊಡ್ಡ ಕ್ವಿಕ್ ಕಾಮರ್ಸ್ ನೆಟ್ವರ್ಕ್ ನಮ್ದಾಗತ್ತೆ ಅಂತ ಹೇಳಿ ದೊಡ್ಡ ಘೋಷಣೆ ಮಾಡಿದ್ದಾರೆ. ಅಮೆಜಾನ್ ಸಿಇಒ ಆಂಡಿ ಜೆಸ್ಸಿ ಭಾರತದಲ್ಲಿದ್ದಾಗಲೇ ಘೋಷಣೆ ಮಾಡಿದ್ದಾರೆ. 2030ರ ಹೊತ್ತಿಗೆ ಭಾರತದಲ್ಲಿ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಮತ್ತು ಉದ್ಯೋಗ ಸೃಷ್ಟಿಗಾಗಿ $35 ಬಿಲಿಯನ್ ದುಡ್ಡನ್ನು ಸುರಿತೀವಿ ಅಂತ ಅಮೆಜಾನ್ ಇನ್ವೆಸ್ಟ್ಮೆಂಟ್ ಕಮಿಟ್ಮೆಂಟ್ನ ಕೊಟ್ಟಿದೆ. ಈ ಘೋಷಣೆ ಪರಿಣಾಮ ಅಮೆಜಾನ್ ಅವರು ಬಂದು ನಂಬರ್ 1 ಕ್ವಿಕ್ ಕಾಮರ್ಸ್ ಡೆಲಿವರಿ ನೆಟ್ವರ್ಕ್ ಆಗ್ತೀವಿ ಅಂತ ಹೇಳಿದ್ರಲ್ಲ ಅಂಥೇಳಿ ಎಟರ್ನಲ್, ಈ ಝೊಮ್ಯಾಟೋದ ಪ್ಯಾರೆಂಟ್ ಕಂಪನಿ ಎಟರ್ನಲ್ ಮತ್ತು ಸ್ವಿಗ್ಗಿ ಇವರ ಷೇರುಗಳ ಮೇಲೂ ಕೂಡ ಪೆಟ್ಟು ಬಿತ್ತಿವತ್ತು ಸ್ವಲ್ಪ ಕೆಳಗೆ ಬಂದವು. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $2,817 ಕಮ್ಮಿಯಾಗಿ $1,40,178 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $2,580 ಕಮ್ಮಿಯಾಗಿ $1,30,240 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ $5,448 ಕಮ್ಮಿಯಾಗಿ $2,22,035 ಆಗಿದೆ. ಇದೇ ತಿಂಗಳಲ್ಲಿ ಈ ಪರಿ ಚಿನ್ನ ಮತ್ತು ಬೆಳ್ಳಿ ಬೆಲೆ ಇಳಿಕೆಯಾಗಿದೆ. ಅಮೆರಿಕದ ಡಾಲರ್ ಮೌಲ್ಯ ಸ್ಟ್ರಾಂಗ್ ಆಗ್ತಿರೋದು ಇದಕ್ಕೆ ಮುಖ್ಯವಾಗಿರೋ ಕಾರಣ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಏಳ್ದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿ ರೀತಿ ತಲುಪಿಸೋಕೆ ಪ್ರಯತ್ನ ಪಟ್ಟಿದ್ದೇವೆ. ನಿಮಗಿದು ಇಷ್ಟ ಆಗ್ತಾ ಇದ್ರೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗೋದನ್ನು ಕನ್ಸಿಡರ್ ಮಾಡಿ ಅನ್ನೋದು ನಿಮ್ಮಲ್ಲಿ ನಮ್ಮ ರಿಕ್ವೆಸ್ಟ್. ಆಸಕ್ತರು ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಡೀಟೇಲ್ಸ್ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ ಸ್ನೇಹಿತರೆ.